ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಶಾಸಕ ವಿಜಯಾನಂದ ಕಾಶ್ಯಪನವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನಡವಳಿಕೆ ಬದಲಾಗಿದೆ ಆಗಿದ್ದು ಸತ್ಯ. ಒಂದು ಪಕ್ಷದ ಬ್ಯಾನರ್ ಅಡಿ ಹೋಗಿ ಕೂರುತ್ತಿದ್ದಾರೆ ಎಂದು ಕಿಡಿಕಾರಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಓರ್ವ ವ್ಯಕ್ತಿ ಪರವಾಗಿ ಮಾತ್ರ ಮಾತನಾಡುತ್ತಿದ್ದಾರೆ. ನಮ್ಮ ಸಮಾಜದವರ ಮೇಲೆ ಅನೇಕ ಕಡೆ ದಬ್ಬಾಳಿಕೆ ದೌರ್ಜನ್ಯ ನಡೆದಿದೆ. ಅಲ್ಲಿ ಹೋಗಿ ಯಾರಿಗೂ ಸಾಂತ್ವನ ಹೇಳಿಲ್ಲ. ಅವರು ಪ್ರಚಾರ ಪ್ರಿಯ ಆಗಿದ್ದಾರೆ. ಮುಂಜಾನೆ ಎದ್ರೆ ಬರೀ ಫೇಸ್ಬುಕ್ ಲೈವ್ ನಲ್ಲಿರ್ತಾರೆ ಎಂದರು. ಮುಂದೆ ಏನು ಮಾಡಬೇಕು ಅನ್ನೋ ಬಗ್ಗೆ ಹಿರಿಯರ ಜೊತೆ ಚರ್ಚೆ ಮಾಡಿದ್ದೇವೆ. ಪೀಠದ ರಕ್ಷಣೆ ಮಾಡೋ ಜವಾಬ್ದಾರಿಯನ್ನು ಸಮಾಜ ನನಗೆ ನೀಡಿದೆ. ಸ್ವಾಮೀಜಿ ಮಠವನ್ನ ತ್ಯಾಗ ಮಾಡಿ ಹೋರಾಟ ಮಾಡಿದ್ದೇನೆ ಅಂತ ಅನೇಕ ಬಾರಿ ಹೇಳಿದ್ರು. ಮಠಕ್ಕೆ ಗೇಟ್ ಬಾಗಿಲು ಇರಲಿಲ್ಲ. ಹೀಗಾಗಿ ಅಲ್ಲಿ ಅನೈತಿಕ ಚಟುವಟಿಕೆ ನಡೆದಿದ್ವು. ಹೀಗಾಗಿ ಮಠದ ರಕ್ಷಣೆಗಾಗಿ ಗೇಟ್ ಮಾಡಿಸಲಾಗಿತ್ತು. ಸ್ವಾಮೀಜಿ ಬಂದಾಗ ಕೀಲಿ ತೆಗೆಯುವಂತೆ ಸಿಬ್ಬಂದಿಗೆ ಹೇಳಲಾಗಿದೆ. ಸ್ವಾಮೀಜಿ ಕೊನೆಗೆ ಅವರೇ ಬೀಗ ಹಾಕಿಕೊಂಡಿದ್ದಾರೆ. ಅದರ ಬೀಗದ ಬಗ್ಗೆ ನಾವು ಎಂದಿಗೂ ಕೇಳಿಲ್ಲ. ಸಮಾಜದ ಹಿರಿಯರಿಗೆ ಹೇಳಿಯೇ ಬೀಗ ಹಾಕಲಾಗಿತ್ತು ಎಂದು ಅವರು ಹೇಳಿದರು. ಕೂಡಲ ಸಂಗಮ ಪವಿತ್ರವಾದ ಅನ್ನಬಸವಣ್ಣನವರ ಒಂದು ಐಕ್ಯ ಭೂಮಿ ಮತ್ತು ತಪೋಭೂಮಿ ಅಂತ ನಾವು ಹೇಳ್ತೀವಿ. ಆ ಒಂದು ಪವಿತ್ರ ಕ್ಷೇತ್ರದಲ್ಲಿ ಆದಂಥ ನಮ್ಮ ಪೀಠ, ಆ ಪೀಠದ ಒಂದು ರಕ್ಷಣೆ ಮತ್ತು ಜವಾಬ್ದಾರಿಗಳನ್ನು ಇವತ್ತು ನನಗೆ ಏನೋ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ. ಆ ಒಂದು ವಿಚಾರದಲ್ಲಿ ನಾನು ಅಲ್ಲಿ ನಮ್ಮ ಹಿರಿಯರು ಹೇಳಿದಾಗೆ ಅಲ್ಲಿ ಗೇಟ್ ಇರಲಿಲ್ಲ, ಮಠಕ್ಕೆ ಒಂದು ಕಿಡಿಕೆ ಇರಲಿಲ್ಲ. ಕೆಲವಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು, ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಹಿರಿಯರು ಅನೇಕ ಭೂಮಿಯನ್ನು ತೆಗೆದುಕೊಂಡು ಮಠವನ್ನು ಕಟ್ಟುವಂಥ ಕೆಲಸ ಮಾಡಿದರು. ಅಲ್ಲಿ ನಮ್ಮ ಗುರುಗಳಿಗೂ ಕೂಡ ನಾವು ಅವರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ಬಹಿರಂಗವಾಗಿ ಅನೇಕ ಮಾಧ್ಯಮದ ಮುಂದೆ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರು, ನಾನು ಮಠವನ್ನು ತ್ಯಾಗ ಮಾಡಿದ್ದೀನಿ. ನಾನು ಈ ಹೋರಾಟಕ್ಕಾಗಿ ಕಳೆದ 2019ರಿಂದ ಇಲ್ಲಿವರೆಗೂ ಕೂಡ ನಾನು ಮಠ ತ್ಯಾಗ ಮಾಡಿದ್ದೀನಿ. ನಾನು ಕೂಡ ತ್ಯಾಗ ಮಾಡಿದೆ. ನಾನು ಹೋರಾಟದ ಸಂದರ್ಭದಲ್ಲಿ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ. ಅವರು ಮಠ ತ್ಯಾಗ ಮಾಡಿದರೆ ನಾನು ಮನೆಗೆ ಹೋಗಲ್ಲ ಅಂತ ತ್ಯಾಗ ಮಾಡಿದ್ದೆ. ಹೋರಾಟ ಮಾಡಿದ್ವಿ. ಈ ಒಂದು ಆ ಮಠದ ಒಂದು ರಕ್ಷಣೆಗೋಸ್ಕರ ನಮ್ಮ ಎಲ್ಲ ಹಿರಿಯರೊಂದಿಗೆ ಚರ್ಚೆ ಮಾಡಿ ಅಲ್ಲಿ ಗೇಟ್ ಇರಲಿಲ್ಲ, ಬಾಗಿಲಿರಲಿಲ್ಲ, ಅಲ್ಲಿ ಐತಿಕರ ಚಟುವಟಿಕೆಗಳು ಪ್ರಾರಂಭ ಆಗಿತ್ತು. ಅದು ನನ್ನ ಗಮನಕ್ಕೆ ಬಂತು. ಆವಾಗ ನಾನು ಹಿರಿಯರ ಜೊತೆ ಚರ್ಚೆ ಮಾಡಿದಾಗ, ಇಲ್ಲ ಅದಕ್ಕೆ ರಕ್ಷಣೆ ಮಾಡೋದಕ್ಕೆ ಒಂದು ಏನಾದರೂ ಗೇಟು ಮತ್ತು ಏನೇನಿಲ್ಲ ಅದನ್ನು ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳಿದಾಗ, ನಾನು ಅದು ಗೇಟ್ ಮಾಡಿಸಿ ನೀನು ಇರಪ್ಪ ಅಲ್ಲೇ, ಯಾವಾಗ ಗುರುಗಳು ಬರ್ತಾರೋ ಅವಾಗ ಚಾವಿ ತೆಗಿ. ಏಕಾಏಕಿ ಬೆಳಗ್ಗೆ ಗುರುಗಳು ಬರ್ತಾರ. ಹುನಗುಂದಲ್ಲಿ ಕೆಲವಷ್ಟು ಸಮಾಜದ ಹಿರಿಯರನ್ನು ಕರ್ಕೊಳ್ತಾರೆ. ಅದು ನಮ್ಮ ವಿರೋಧ ಪಕ್ಷದಲ್ಲಿ ಗುರುತಿಸ್ಕೊಂಡಂಥ ವ್ಯಕ್ತಿಗಳನ್ನು ನನಗೆ ಸಂಪರ್ಕವೂ ಮಾಡಿಲ್ಲ. ಇವತ್ತವರೆಗೂ ಬೇಕಾದ್ರೆ ನಾನು ಫೋನು ಕಾಲ್ ಲಿಸ್ಟ್ ಕೊಡ್ತೀನಿ, ಎಲ್ಲ ಇತಿಹಾಸವನ್ನು ಕೊಡ್ತೀನಿ. ನನಗೆ ಇಲ್ಲಿವರೆಗೂ ಸಂಪರ್ಕ ಮಾಡಿಲ್ಲ. ಒಬ್ಬ ಅಧ್ಯಕ್ಷನಾದಂಥವ್ರಿಗೆ ಕನಿಷ್ಠ ಪಕ್ಷ ಅವರು ಸಂಪರ್ಕ ಮಾಡಿ, ನಾನು ಮಠಕ್ಕೆ ಬರ್ತಾ ಇದ್ದೀನಿ, ಚಾವಿ ತೆಗೆಸ್ರಿ, ಇಲ್ಲ ಚಂದ್ರಶೇಖರ್ಗೆ ಹೇಳ್ರಿ, ಇಲ್ಲ ಕಡೆಗೆ ಚಂದ್ರಶೇಖರ್ಗಾದರೂ ಫೋನ್ ಮಾಡ್ಬೋದಿತ್ತಲ್ಲ, ಅವನಿಗೂ ಕೂಡ ಫೋನ್ ಮಾಡಿ. ಏಕಾಏಕಿ ಬಂದು ಅಲ್ಲಿ ಹುಣಗುಂದಲ್ಲಿ ಕೂತ್ಕೊಂಡು, ಅಲ್ಲಿ ಬಸವ ಮಂಟಪ ಅಂತ ಇದೆ, ಅಲ್ಲಿ ಒಂದಿಷ್ಟು ಜನ ಕರ್ಕೊಂಡು ಇದನ್ನು ಗೊಂದಲ ಮಾಡಿ ಮಾಧ್ಯಮ ಕರೆಸಿ, ಇಲ್ಲ ಕಾಶ್ಯಪ್ನವ್ರು ಕಿಲಿ ಹಾಕಿಬಿಟ್ರು, ನನ್ನ ಮಠಕ್ಕೆ ಹೋಗಿ ಬಿಡ್ತಾ ಇಲ್ಲ ಅನ್ನೋ ಆಪಾದನೆಯನ್ನು ಮಾಡಿ, ಅದಕ್ಕೆ ನಾನು ಸ್ಪಷ್ಟನೆ ಕೊಟ್ಟೆ. ನಾನು ಹೇಳಿದೆ, ನಾನು ಭಾಳ ಸ್ಪಷ್ಟವಾಗಿ ಅವರಿಗೆ ನಾನು ಮಾಧ್ಯಮದವ್ರಿಗೆ ಕೇಳಿದಾಗ ನನ್ನ ಗಮನಕ್ಕೆ ಬಂದಿದ್ದೆ. ನಾನು ಅವತ್ತೇ ಬೆಳಗ್ಗೆ ನಾನು ಬೆಂಗಳೂರಿಗೆ ಹೊರಟೆ, ಊರಲ್ಲಿ ಕೂಡ ಇರಲಿಲ್ಲ. ಆವಾಗ ನನಗೆ ಮಾಧ್ಯಮದವ್ರಿಗೆ ಕೇಳಿದಾಗ, ಇಲ್ಲ ಈ ರೀತಿ ಸುರಕ್ಷತೆ ದೃಷ್ಟಿಯಿಂದ ನಾವು ನಮ್ಮ ಮನೆಯನ್ನು ರಕ್ಷಣೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ, ಆ ದೃಷ್ಟಿಯಿಂದ ಮಾಡಿದ್ದೀನಿ. ಅವ್ರಿಗೆ ಬರಬೇಡ ಅಂತ ನಾನು ಯಾವತ್ತೂ ಕೂಡ ಹೇಳಿಲ್ಲ. ಅವ್ರಿಗೆ ಯಾವುದಾದ್ರು ನಾನು ಫೋನ್ ಕರೆ ಮಾಡಿದ್ರೆ ಹೇಳಬೇಕು, ಅಥವಾ ನಮ್ಮ ಕೆಲಸದವ್ರ ಮುಂದಾದರೂ ಹೇಳಬೇಕು, ಯಾವುದೂ ಹೇಳೇ ಇಲ್ಲ. ನಾನೇನು ಹೇಳೇ ಇಲ್ಲ. ಸುಮ್ಮನೆ ವಿನಾಕಾರಣ ಅಪವಾದ. ತದನಂತರ ಅವ್ರ ನಾಯಕರು ಕೂಡ ಅಪವಾದ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನೋಡಿದೆ ಮಾಧ್ಯಮದಲ್ಲಿ ಅನೇಕ ಜನ ಆ ಅಪವಾದನನ್ನು ನನ್ನ ಮೇಲೆ ಮಾಡ್ತಾ ಇದ್ದಾರೆ.